ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಆಗಸ್ಟ್ 7ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್‌ನ ವೀಕ್‌ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯ್ತು. ನಿಫ್ಟಿಯಲ್ಲಿ 65 ಪಾಯಿಂಟ್‌ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 0.3% ನಷ್ಟು ನಿಫ್ಟಿ ಕರೆಕ್ಟ್ ಆಯ್ತು. ಸೋಮವಾರದಿಂದ ಎಫ್.ಎನ್.ಒ ರಿಲೇಟೆಡ್ ಹೊಸ ಒಂದು ರೂಲ್ ಬಂದಿದ್ರಿಂದ ಕೊನೆ 15 ನಿಮಿಷದಲ್ಲಿ ಸಾಕಷ್ಟು ಫ್ಲಕ್ಚುಯೇಷನ್ ಕಾಣಿಸ್ತಿತ್ತು. ಬಟ್ ಗುರುವಾರ ಮತ್ತೆ ಇವತ್ತು ಹೆಚ್ಚಿನ ಒಂದು ಫ್ಲಕ್ಚುಯೇಷನ್ಸ್ ಕಾಣಿಸ್ಲಿಲ್ಲ. ಮೇ ಬಿ ಸೆಟ್ಲ್ ಆದ ರೀತಿಯಲ್ಲಿ ಕಾಣಿಸ್ತಿದೆ. ಬಟ್ ಸೋಮವಾರದ ಚಾರ್ಟ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಮಂಗಳವಾರ ನಿಫ್ಟಿಯ ಎಕ್ಸ್ಪೈರಿ ಇರೋದ್ರಿಂದ ಸಾಕಷ್ಟು ಪೊಸಿಷನ್ಸ್ ಗಳು ಆಡ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ರೀಸನ್ ನಿಂದ ಸೋಮವಾರದ ಚಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ 0.6% ನಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.5% ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಐಟಿ ಸ್ಟಾಕ್ ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯ್ತು. 1.4% ನಷ್ಟು ಜಂಪ್ ನಿಫ್ಟಿ ಐಟಿ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ 2% ನಷ್ಟು ಇವತ್ತು ಗೇನ್ ಆಯ್ತು. ಹಾಗೆ ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಲ್ಲಿ ಟೆನ್ಷನ್ ಬಿಲ್ಡಪ್ ಆಗ್ತದೆ. ಇರಾನ್ ಹೊಸ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ನಾವು ಓಪನ್ ಮಾಡ್ತೀವಿ. ಬಟ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಮೂಲಕ ಅಮೆರಿಕ ಮತ್ತೆ ಇಸ್ರೇಲ್ ನ ಶಿಪ್ ಗಳನ್ನ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಬೇರೆ ದೇಶಗಳ ಶಿಪ್ ಗಳು ಟ್ರಾವೆಲ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ನ ಮಾಡಬೇಕು ಅಂದ್ರೆ ಸುಂಕವನ್ನ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿ ಬರುತ್ತೆ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ರೀಸನ್ ನಿಂದ ಸಾಕಷ್ಟು ಟೆನ್ಷನ್ ಬಿಲ್ಡಪ್ ಆಗ್ತದೆ. ಸೊ ಮತ್ತೆ ಯುಎಸ್ ಅಟ್ಯಾಕ್ಸ್ ಅನ್ನ ಸ್ಟಾರ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದ್ರೆ ಶಾಂತಿ ಮಾತುಕತೆ ಯಾವುದೇ ಒಂದು ಹಂತವನ್ನ ತಲುಪ್ತಾ ಇಲ್ಲ. ಇದರಿಂದ ರುಪಿ ಕೂಡ ಸಾಕಷ್ಟು ಇವತ್ತು ಸ್ಲಿಪ್ ಆಯ್ತು. ಕ್ರೂಡ್ ಪ್ರೈಸಸ್ ಮತ್ತೆ ಪ್ರತಿ ಬ್ಯಾರಲ್ಗೆ $84 ರೀಚ್ ಆಗಿದೆ. ಸೊ ಮತ್ತೆ ಟೆನ್ಷನ್ ಬಿಲ್ಡಪ್ ಆದ್ರೆ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರತಿ ವೀಕೆಂಡ್ ನಲ್ಲಿ ಈ ರೀತಿಯ ಒಂದು ಸಿನಾರಿಯೋಸ್ ಕ್ರಿಯೇಟ್ ಆಗ್ತಾ ಬರ್ತಿದೆ. ಸೊ ಮತ್ತೆ ಈಗ ಟ್ರಂಪ್ ಅವರು ಶುಕ್ರವಾರ ಶನಿವಾರ ಸಾಕಷ್ಟು ಅಗ್ರೆಸಿವ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಮತ್ತೆ ಭಾನುವಾರ ಬಂದಾಗ ನಾವು ಯಾವುದೇ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡೋದಿಲ್ಲ. ಇರಾನ್ ನ ಜೊತೆಯಲ್ಲಿ ಶಾಂತಿ ಮಾತುಕತೆ ಆಗುತ್ತೆ. ಹಾಗೇನೆ ಆದಷ್ಟು ಬೇಗ ಸ್ಟೇಟ್ ಆಫ್ ಹಾರ್ಮೋಸ್ ಫ್ರೀ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಸಿಚುವೇಶನ್ಸ್ ಏನಿದೆ ಕಳೆದ 3 ತಿಂಗಳಿಂದ ನೋಡೋದಕ್ಕೆ ಸಿಗ್ತದೆ. ಯಾವುದೇ ರೀತಿಯಲ್ಲಿ ಶಾಂತಿ ಮಾತುಕತೆಗಳು ಕೂಡ ಆಗ್ತಿಲ್ಲ. ಹಾಗೆ ಈ ಒಂದು ವಾರ್ಗೆ ಪೊಲೀಸ್ ಸ್ಟಾಪ್ ಬೀಳ್ತಿರೋದು ಕೂಡ ಕಾಣಿಸ್ತಿಲ್ಲ. ಇದರಿಂದ ಮಾರ್ಕೆಟ್ ನಲ್ಲಿ ಕೂಡ ಮೊಮೆಂಟಮ್ ಬರ್ತಿಲ್ಲ. ಒಂದು ಲೆವೆಲ್‌ಗೆ ನಿಫ್ಟಿ ಸೆನ್ಸೆಕ್ಸ್ ಹೋದಾಗ ಆ ಲೆವೆಲ್‌ನಲ್ಲಿ ಏನಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಬರುತ್ತೆ. ಮತ್ತೆ ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆದಾಗೆಲ್ಲ ಮತ್ತೆ ಮಾರ್ಕೆಟ್‌ನಲ್ಲಿ ವೀಕ್ನೆಸ್ ಬರ್ತಾ ಹೋಗುತ್ತೆ. ಕ್ರೂಡ್ ಸೆಟ್ಲ್ ಆಗಬೇಕಾಗುತ್ತೆ. ಆಗಷ್ಟೇ ಇಂಡಿಯನ್ ಮಾರ್ಕೆಟ್‌ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಎಫ್ಐಐಸ್ ಕೂಡ ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗ್ ಅನ್ನ ಮಾಡೋದು. ಸೊ ರೀಸೆಂಟ್ ಆಗಿ ಸ್ವಲ್ಪ ಮಟ್ಟಿಗೆ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಮತ್ತೆ ಟೆನ್ಷನ್ ಬಿಲ್ಡಪ್ ಆದ್ರೆ ಅವರು ಕೂಡ ನೆಟ್ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಿಸಿಎಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ನ ಅರೌಂಡ್ ಅಲ್ಲಿ ಜಂಪ್ ಟಿಸಿಎಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಗ್ರಾಸಿಮ್ ಕೂಡ 3% ನಷ್ಟು ಗೇನ್ ಆಗಿದೆ. ಇಂಡಾಲ್ಕೋ ನಲ್ಲಿ ಕೂಡ 3% ನ ಜಂಪ್ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಅಂದ್ರೆ ಪ್ರಾಫಿಟ್ಸ್ 7,000 ಕೋಟಿಯಷ್ಟು ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಇಂಡಾಲ್ಕೋ ಕಡೆಯಿಂದ ಡಿಕ್ಲೇರ್ ಆಗ್ತದೆ. ಸೊ ನೋವಾರ್ಟಿಸ್ ಇವರ ಸಬ್ಸಿಡರಿ ಕಂಪನಿ ಯುಎಸ್ ಬೇಸ್ಡ್ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿರಲಿಲ್ಲ. ಬಟ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕಾಣಿಸಿತ್ತು. ಸೊ ಅಲ್ಯೂಮಿನಿಯಂ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇಂಡಾಲ್ಕೋ ಸ್ಟ್ರಾಂಗ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೇನೆ ಇವರು ಹೆಚ್ಚಿನ ಒಂದು ಕೆಪೆಕ್ಸ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅಲ್ಯೂಮಿನಿಯಂ ಮತ್ತೆ ಕಾಪರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳ ಅಪ್ಸ್ಟ್ರೀಮ್ ಆಕ್ಟಿವಿಟೀಸ್ ಏನಿದೆ ಅದನ್ನ ಎಕ್ಸ್ಪಾಂಡ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ರೆವೆನ್ಯೂಸ್ ಕೂಡ 32% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಎಂ&ಎಂ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಆಲ್ಮೋಸ್ಟ್ 3% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಚ್ಸಿಎಲ್ ಟೆಕ್ ಕೂಡ 1.5% ಅರೌಂಡ್ ಅಲ್ಲಿ ಇವತ್ತು ಗೇನ್ ಆಯ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಟ್ವಿನ್ಸ್ ಇವತ್ತು ಟಾಪ್ ಲೂಸರ್ಸ್ ಆಗಿತ್ತು. ಬಜಾಜ್ ಫಿನಾನ್ಸ್ ನಲ್ಲಿ 6% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಫಿನಾನ್ಸ್ ನ ಪೇರೆಂಟ್ ಕಂಪನಿ ಬಜಾಜ್ ಫಿನ್ಸರ್ವ್ ಯಾವಾಗೆಲ್ಲ ಬಜಾಜ್ ಫಿನಾನ್ಸ್ ನಲ್ಲಿ ಕರೆಕ್ಷನ್ ಇರುತ್ತೆ ಆಗ ಈ ಸ್ಟಾಕ್ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ಬಜಾಜ್ ಫಿನಾನ್ಸ್ ಬಜಾಜ್ ಫಿನ್ಸರ್ವ್ ನೆಗೆಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ರೀಸನ್ ಆರ್‌ಬಿಐ ನ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಆರ್‌ಬಿಐ ಹೊಸ ಒಂದು ಡ್ರಾಫ್ಟ್ ರೂಲ್ ಅನ್ನ ತಂದಿದ್ದಾರೆ. ಅಂದ್ರೆ ಈ ಒಂದು ರೂಲ್ ಇನ್ನು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂತ ರಿಪೋರ್ಟ್ಸ್ ಇದೆ. ಅದೇನು ಅಂದ್ರೆ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿಯನ್ನ ಇನ್ಮುಂದೆ ಎನ್‌ಬಿಎಫ್‌ಸಿಗಳು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ರೂಲ್ ಆಗಿರುತ್ತೆ. ಏನಿದು ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ ಅಂದ್ರೆ ಇದು ಕ್ರೆಡಿಟ್ ಕಾರ್ಡ್ ನ ರೀತಿಯಲ್ಲಿ ವರ್ಕ್ ಆಗುತ್ತೆ. ಒಬ್ಬ ಕಸ್ಟಮರ್‌ಗೆ ಒಂದಿಷ್ಟು ಅಮೌಂಟ್ ಅಂತ ಎನ್‌ಬಿಎಫ್‌ಸಿಗಳು ಫಿಕ್ಸ್ ಮಾಡ್ತಾರೆ. ಅಂದ್ರೆ ಅವರ ಸ್ಯಾಲರಿ ಆಗಿರ್ಬೋದು ಅಥವಾ ಬೇರೆ ಬಿಸಿನೆಸ್ ಇನ್ಕಮ್ಸ್ ಆಗಿರ್ಬೋದು ಇದೆಲ್ಲವನ್ನ ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೊಂದು ಕ್ರೆಡಿಟ್ ಸ್ಕೋರ್ ಫಿಕ್ಸ್ ಆಗುತ್ತೆ. ಸೊ 10 ಲಕ್ಷ ಅಂತ ನಾವು ಅನ್ಕೊಂಡ್ರೆ ಅವ್ರಿಗೆ ಒಂದು ಬಾರಿ ಲೋನ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿ ಎನ್‌ಬಿಎಫ್‌ಸಿಗಳು ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ 10 ಲಕ್ಷದ ಲೋನ್ ಅನ್ನ ಪ್ರೊವೈಡ್ ಮಾಡಿದ್ಮೇಲೆ ಅವರು 4-5 ಲಕ್ಷ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮತ್ತೆ
ಕ್ರೆಡಿಟ್ ಫೆಸಿಲಿಟಿಯನ್ನ ಬಳಸ್ಕೊಂಡು ಆ ಒಂದು ಅಮೌಂಟ್ ಅನ್ನ ಮತ್ತೆ ಪಡ್ಕೋಬಹುದಾಗುತ್ತೆ. ಬಟ್ ಈ ಬಾರಿ ಅವರು ಲೋನ್ ಅನ್ನ ತಗೊಳ್ಳುವಾಗ ಯಾವುದೇ ರೀತಿಯಲ್ಲಿ ಲೋನ್ ಪ್ರೊಸೀಜರ್ಸ್ ಅನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ನೀವು ಯಾವ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ನಲ್ಲಿ ಕ್ರೆಡಿಟ್ ಅನ್ನ ಬಳಸ್ಕೊಂಡು ಆ ಬಿಲ್ ಅನ್ನ ಪೇ ಮಾಡ್ತೀರಾ, ಮತ್ತೆ ನಿಮ್ಗೆ ಆ ಒಂದು ಕ್ರೆಡಿಟ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದೇ ರೀತಿಯಲ್ಲಿ NBFC ಗಳು ಕೂಡ ಈ ಒಂದು ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿಯನ್ನ ಬಳಸ್ಕೊಂಡು ಮತ್ತೆ ಮತ್ತೆ ಕಸ್ಟಮರ್ಸ್ ಗಳಿಗೆ ಲೋನ್ ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ಅವರು AUM ಸೈಜ್ ನಲ್ಲಿ ಕೂಡ ಮೆನ್ಷನ್ ಮಾಡೋದಿಲ್ಲ. ಸೊ ಯೂಶಲಿ NBFC ಕಂಪನಿಗಳಿಗೆ ಕ್ರೆಡಿಟ್ ಕಾರ್ಡ್ಗಳನ್ನ ಇಶ್ಯೂ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದ್ರಿಂದ ಬಜಾಜ್ ಫಿನಾನ್ಸ್, ಟಾಟಾ ಕ್ಯಾಪಿಟಲ್ ಹಾಗೆ ಇನ್ನಷ್ಟು ಫಿನಾನ್ಸ್ ಕಂಪನಿಗಳು ಈ ರೀತಿಯಲ್ಲಿ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿಯನ್ನ ಬಳಸ್ಕೊಂಡು ಕಸ್ಟಮರ್ಸ್ ಗಳಿಗೆ ಪದೇ ಪದೇ ಲೋನ್ಸ್ ಗಳನ್ನ ಕೊಡ್ತಿರ್ತಾರೆ. ಹಾಗೆ ಅದನ್ನ ಅವರು ರಿಕವರ್ ಕೂಡ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಬಟ್ ಇದರಿಂದ NBFC ಗಳು ಒಳ್ಳೆ ಪ್ರಾಫಿಟ್ಸ್ ಅನ್ನ ಮಾಡ್ತಿದ್ರು. ಬಜಾಜ್ ಫಿನಾನ್ಸ್ ನ 25% ಆಫ್ ಲೋನ್ಸ್ ಏನಿದೆ ಇದೇ ರೀತಿಯ ಲೋನ್ ಆಗಿರುತ್ತೆ ಅನ್ನೋದು ಅನಲಿಸ್ಟ್ ಗಳ ವ್ಯೂ ಆಗಿರುತ್ತೆ. ಅದನ್ನ ಅವರೆಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಸೊ 25% ನಷ್ಟು ಲೋನ್ ಬುಕ್ ಇದೇ ರೀತಿಯ ರಿವಾಲ್ವಿಂಗ್ ಕ್ರೆಡಿಟ್ ಫೆಸಿಲಿಟಿ ಅಂತ ಸಾಕಷ್ಟು ಎಕ್ಸ್ಪರ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ರೂಲ್ ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಬಜಾಜ್ ಫಿನಾನ್ಸ್ ನ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂತ ನ್ಯೂಸ್ ಇದೆ. ಅದೇ ರೀಸನ್ ನಿಂದ ಬಜಾಜ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಟ್ರೆಂಡ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 3.5% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಡ್ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು, ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟೋರ್ ಕೌಂಟ್ಸ್ ಕೂಡ ಇನ್ಕ್ರೀಸ್ ಆಗಿದೆ, ಬಟ್ ಬ್ರೋಕರೇಜಸ್ ಗಳು ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿಲ್ಲ. ಆ ಒಂದು ರೀಸನ್ ನಿಂದ ಸ್ಟಾಕ್ ಸಾಕಷ್ಟು ವೀಕ್ ಆಗ್ತದೆ. ICICI ಬ್ಯಾಂಕ್ ಕೂಡ 2.5% ನ ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಜಿಯೋ ಫಿನಾನ್ಷಿಯಲ್ಸ್ ನಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಕ್ತು. RBI ನ ನಾರ್ಮ್ಸ್ ಇವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಈ ಒಂದು ಸ್ಟಾಕ್ ಕೂಡ 2.5% ನ ಅರೌಂಡ್ ಅಲ್ಲಿ ಕರೆಕ್ಟ್ ಆಗ್ತದೆ. ಸೊ ನಿಫ್ಟಿ 50 ಕಂಪನಿಗಳು ಎಲ್ಲಿ ರಿಸಲ್ಟ್ ಸರಿಯಾಗಿ ಬಂದಿಲ್ಲ ಅಥವಾ ಒಂದು ಕ್ವಾರ್ಟರ್ ನಲ್ಲಿ ಪ್ರೆಷರ್ ಇದೆ, ಕರೆಕ್ಷನ್ ಬರ್ತಿರುತ್ತೆ. ಸೊ ಆ ರೀತಿಯ ಸ್ಟಾಕ್ ಗಳನ್ನ ಫೋಕಸ್ ಮಾಡಿ ಬೈಯಿಂಗ್ ಅನ್ನ ಮಾಡ್ಕೊಂಡ್ರೆ ಸೊ ಒಂದೆರಡು ವಾರಗಳಲ್ಲಿ ಆ ಸ್ಟಾಕ್ಸ್ ಮತ್ತೆ 4-5% ಅಥವಾ 7-8% ಜಂಪ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯಲ್ಲಿ ಪೊಸಿಷನಲ್ ಟ್ರೇಡಿಂಗ್ ಅನ್ನ ಈಸಿಯಾಗಿ ಮಾಡಿ ನಿಫ್ಟಿ 50 ಕಂಪನಿಗಳಲ್ಲೇ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ತಗೋಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಸಡನ್ ಜಂಪ್ 2 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಮತ್ತೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇದಕ್ಕೆ ರೀಸನ್ SBI ನ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 10% ಇನ್ಕ್ರೀಸ್ ಆಗ್ತದೆ. 21,121 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿದೆ. 19,145 ಕೋಟಿ ಪ್ರಾಫಿಟ್ಸ್ ಬರ್ಬೋದು ಅನ್ನೋದು CNBC ಯ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಅದಕ್ಕಿಂತ ಸ್ಟ್ರಾಂಗ್ ಪ್ರಾಫಿಟ್ಸ್ ಬಂದಿದೆ. ಅದೇ ರೀತಿಯಲ್ಲಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 15% ಇನ್ಕ್ರೀಸ್ ಆಗ್ತದೆ. ಕಂಪನಿಯ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಬ್ಯಾಡ್ ಲೋನ್ಸ್ 0.39% ಇತ್ತು, ಅದು 0.38% ಗೆ ಇಳಿದಿದೆ. ಒಂದು ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟ್ SBI ಕಡೆಯಿಂದ ಬಂದಿದ್ರಿಂದ ಸ್ಟಾಕ್ ನಲ್ಲಿ ಸಡನ್ ಜಂಪ್ ಬಂದಿತ್ತು. ಬಟ್ ಅದಾದ್ಮೇಲೆ ಸ್ಟಾಕ್ ಕರೆಕ್ಟ್ ಆಗಿದೆ. ಬಟ್ ಓವರ್ ಆಲ್ ಪಾಸಿಟಿವ್ ಕ್ಲೋಸಿಂಗ್ ಗೆ ಕಾಣಿಸಿದೆ. L&T ಕೂಡ ಇವತ್ತು ಫೋಕಸ್ ನಲ್ಲಿತ್ತು, ಬಟ್ ಹೆಚ್ಚಿನ ಒಂದು ರಿಯಾಕ್ಷನ್ಸ್ ಬರಲಿಲ್ಲ. L&T ಕಂಪನಿಗೆ ಇನ್ನೊಂದು ಮೇಜರ್ ಆರ್ಡರ್ ಸಿಕ್ಕಿದೆ. ಇದು ಆಫ್ ಶೋರ್ ಆರ್ಡರ್ ಆಗಿರುತ್ತೆ. ONGC ಕಡೆಯಿಂದ 10,000 ಕೋಟಿಯ EPC ಕಾಂಟ್ರಾಕ್ಟ್ ಸಿಕ್ಕಿದೆ. ಇದು L&T ಯ ಸಬ್ಸಿಡರಿ ಕಂಪನಿ L&T ಎನರ್ಜಿಗೆ ಸಿಕ್ಕಿರುವಂತ ಆರ್ಡರ್ ಆಗಿರುತ್ತೆ. ಸೊ ರೀಸೆಂಟ್ ಒಂದು ತಿಂಗಳಲ್ಲೇ ನಮಗೆ ಆಲ್ಮೋಸ್ಟ್ 30,000 ಕೋಟಿ ಅರೌಂಡ್ ಅಲ್ಲಿ ಆರ್ಡರ್ ಬರ್ತಿರೋದು ಕಾಣಿಸ್ತಿದೆ. L&T ಯ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ. ಸೊ L&T ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಆಲ್ರೆಡಿ ಸ್ಟಾಕ್ 4,000 ಲೆವೆಲ್ಸ್ ಅನ್ನ ಕೂಡ ಕ್ರಾಸ್ ಮಾಡಿದೆ. ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಆಗಿರುತ್ತೆ, ಬಟ್ ಫಾಸ್ಟ್ ಆಗಿ ಮೂವ್ ಆಗೋದಿಲ್ಲ, ಸ್ಲೋ ಮೂವ್ಮೆಂಟ್ ಇರುತ್ತೆ. ಸೊ ಕರೆಕ್ಷನ್ ಕಾಣಿಸಿದಾಗ ಶೇರ್ಸ್ ಗಳನ್ನ ಅಕ್ಯುಮುಲೇಟ್ ಮಾಡಿ ಈ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಬೆಳಿಗ್ಗೆ ಆಲ್ಮೋಸ್ಟ್ 4% ಅರೌಂಡ್ ಅಲ್ಲಿ ಜಂಪ್ ಕಾಣಿಸಿತ್ತು. ಇದಕ್ಕೆ ರೀಸನ್ ಜೆಫ್ರೀಸ್ ನ ಕಡೆಯಿಂದ ಬಂದಂತ ಕವರೇಜ್ ಆಗಿರುತ್ತೆ. ಕಲ್ಯಾಣ್ ಜ್ಯುವೆಲರ್ಸ್ ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಹಾಗೇನೆ ಕಂಪನಿ ಹೊಸದಾಗಿ ಸ್ಟೋರ್ಸ್ ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಿರೋದು ಖಂಡಿತವಾಗ್ಲೂ ಬೆನಿಫಿಷಿಯಲ್ ಆಗಿರುತ್ತೆ ಅಂತ 830 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತಿನ ಪ್ರೈಸ್ ನಿಂದ ಆಲ್ಮೋಸ್ಟ್ 30% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ರಿಸಲ್ಟ್ ಬಂದ್ಮೇಲೆ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗಿತ್ತು, ಬಟ್ ಜೆಫ್ರೀಸ್ ನ ಕವರೇಜ್ ನಿಂದ ಸ್ಟಾಕ್ ಗೇನ್ ಆಗಿದೆ. ಬಟ್ ಜಸ್ಟ್ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಸ್ಟಾಕ್ ಅಲ್ಲಿ ಎಂಟರ್ ಆಗಬಾರ್ದು. ಫಂಡಮೆಂಟಲ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಕಂಪನಿ ಯಾವ ರೀತಿಯ ಬಿಸ್ನೆಸ್ ಅನ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮಾಡ್ತಿದ್ದಾರೆ, ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸಸ್ ಯಾವ ರೀತಿಯಲ್ಲಿದೆ, ಹಾಗೆ ವ್ಯಾಲ್ಯೂಷನ್ ಯಾವ ಒಂದು ಲೆವೆಲ್ ಅಲ್ಲಿ ಇದೆ ಅದೆಲ್ಲವನ್ನ ಅಬ್ಸರ್ವ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೋಬೇಕಾಗುತ್ತೆ. ಸಂವರ್ಧನ್ ಮದರ್ಸನ್ ಕೂಡ ಇವತ್ತು 9% ಅರೌಂಡ್ ಅಲ್ಲಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿಯ ಕ್ವಾರ್ಟರ್ 1 ರಿಸಲ್ಟ್ ಆಗಿರುತ್ತೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಡಬಲ್ ಆಗಿದೆ. ಹಾಗೆ HDFC ಸೆಕ್ಯೂರಿಟೀಸ್ ಬೈ ರೆಕಮೆಂಡೇಶನ್ ಅನ್ನು ಸ್ಟಾಕ್ ಅಲ್ಲಿ ಕೊಟ್ಟಿದ್ದಾರೆ. ಈ ರೀಸನ್ ಇಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಓಲಾ ಎಲೆಕ್ಟ್ರಿಕ್ ಕೂಡ
ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಲಾಸ್ ಸಾಕಷ್ಟು ಕಡಿಮೆ ಆಗಿದೆ. ಲಾಸ್ಟ್ ಇಯರ್ 426 ಕೋಟಿಯ ಲಾಸ್ ಇತ್ತು. ಅದು 336 ಕೋಟಿಗೆ ಡ್ರಾಪ್ ಆಗಿದೆ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಸೇಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓಲಾ ಬೈಕ್‌ಗಳ ರಿಜಿಸ್ಟ್ರೇಷನ್ 97% ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಸೊ ಕಂಪನಿ ತಮ್ಮ ಸೇಲ್ಸ್ ಅಂಡ್ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಒಳ್ಳೆ ಒಂದು ರಿಜಿಸ್ಟ್ರೇಷನ್ ಬರ್ತಿದೆ ಅಂತ ಸಿಇಒ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಯಾವ ರೀತಿಯಲ್ಲಿ ಈ ಒಂದು ಸೇಲ್ಸ್ ಕಂಟಿನ್ಯೂ ಆಗುತ್ತೆ ಅದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಯಾಕೆಂದ್ರೆ ಒಂದು ಕ್ವಾರ್ಟರ್ ನಲ್ಲಿ ಸೇಲ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ ಸೇಲ್ಸ್ ಫಾಲ್ ಆಗುತ್ತೆ. ಬಟ್ ಅದರ್ ಎನರ್ಜಿ ಒಂದು ಸ್ಟ್ರಾಂಗ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಓಲಾ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೊಡ್ತಾ ಬಂದ್ರೆ ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಓಲಾ ಎಲೆಕ್ಟ್ರಿಕ್ ಇವತ್ತು ಕೂಡ 1% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ನೋಡ್ಬೇಕಾಗುತ್ತೆ ಈ ರಿಸಲ್ಟ್‌ಗೆ ಸೋಮವಾರ ಯಾವ ರೀತಿಯಲ್ಲಿ ಓಲಾ ರಿಯಾಕ್ಟ್ ಮಾಡುತ್ತೆ ಅಂತ. ಐಪಿಒಗಳ ವಿಚಾರಕ್ಕೆ ಬಂದಾಗ ಆರ್‌ಡಿ ಐಪಿಒನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯ್ತು. ಮಧ್ಯಾಹ್ನ 1 ಗಂಟೆವರೆಗೂ ಕ್ಯೂಐಬಿ ಕ್ಯಾಟಗರಿ ಕೇವಲ 6 ರಿಂದ 7 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ಆ ಸಮಯದಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹9ಗೆ ಫಾಲ್ ಆಗಿತ್ತು. ಬಟ್ ಅದಾದ್ಮೇಲೆ ಸ್ಟ್ರಾಂಗ್ ಕ್ಯೂಐಬಿ ಸಬ್ಸ್ಕ್ರಿಪ್ಷನ್ ಬರ್ತಾ ಬರ್ತಾ ಪ್ರೀಮಿಯಂ ₹15ಗೆ ಜಂಪ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ ಆಲ್ಮೋಸ್ಟ್ 48 ಟೈಮ್‌ನ ಅರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಎಚ್‌ಎನ್ಐ ಕ್ಯಾಟಗರಿ 266 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 426 ಕೋಟಿಯ ಇಶ್ಯೂ ಸೈಜ್ ಇದ್ದಂತ ಐಪಿಒ ಆಗಿತ್ತು. ಆದ್ರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ಸ್ ಬಂದಿದೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಬಟ್ ಅಲಾಟ್‌ಮೆಂಟ್‌ನ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಟೆಕ್ನೋಕ್ರಾಫ್ಟ್ ವೆಂಚರ್ಸ್‌ನ ಐಪಿಒ ಇವತ್ತು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯ್ತು. ಸೊ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪನಿ ಆಗಿರುತ್ತೆ. ಮೊದಲನೇ ದಿನನೇ ಕ್ಯೂಐಬಿಸ್ ಆಲ್ಮೋಸ್ಟ್ 5 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಕ್ಯೂಐಬಿಸ್ ಮೊದಲನೇ ದಿನ ಹೆಚ್ಚಾಗಿ ಅಪ್ಲೈ ಮಾಡೋದಿಲ್ಲ. ಬಟ್ ಈ ಒಂದು ಐಪಿಒನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ. ಎಚ್‌ಎನ್ಐ ಕ್ಯಾಟಗರಿ ಕೂಡ 4 ಟೈಮ್‌ನ ಅರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಯ್ತು. ಟೋಟಲ್ ಆಗಿ ಮೊದಲನೇ ದಿನನೇ ಇಶ್ಯೂ 2.5 ಟೈಮ್‌ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ₹212 ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನು ಸ್ಟ್ರಾಂಗ್ ಕಾಣಿಸ್ತಿಲ್ಲ. ₹15 ಪ್ರೀಮಿಯಂ ಇದೆ. 7% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ಇನ್ನೂ 2 ದಿನದ ಸಮಯ ಇರುತ್ತೆ. ಅಂದ್ರೆ ಸೋಮವಾರ ಮತ್ತೆ ಮಂಗಳವಾರದ ಸಮಯ ಇದೆ. ಮಂಗಳವಾರ ಪ್ರೀಮಿಯಮ್ಸ್ ಅನ್ನ ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಲೀಪ್ ಇಂಡಿಯಾದ ಐಪಿಒ ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಯ್ತು. ಕ್ಯೂಐಬಿ ಕ್ಯಾಟಗರಿ 0.65 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಚ್‌ಎನ್ಐ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ಸ್ ಮೊದಲನೇ ದಿನ ಬರಲಿಲ್ಲ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಅಪ್ಲಿಕೇಶನ್ ಬರ್ತಿರೋದು ಕಾಣಿಸ್ಲಿಲ್ಲ. ಎಂಪ್ಲಾಯೀಸ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಐಪಿಒನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹15 ಅರೌಂಡ್ ಅಲ್ಲಿದೆ. 160 ಪ್ರೈಸ್ ಇದೆ. ಸೊ 9ರಿಂದ 10% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ಇವತ್ತು ಓಪನ್ ಆಗಿರುವಂತಹ 2 ಐಪಿಒಗಳಲ್ಲಿ ₹1,300 ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಪ್ರತಿ ಲಾಟ್‌ನ ಮೇಲೆ ಕಾಣಿಸ್ತಿದೆ. ಮಂಗಳವಾರ ಕೊನೆ ದಿನ ಆಗಿರೋದ್ರಿಂದ ಅವತ್ತಿನ ಸಬ್ಸ್ಕ್ರಿಪ್ಷನ್ ಡೇಟಾ ಹಾಗೆ ಪ್ರೀಮಿಯಮ್ಸ್ ಅನ್ನ ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಹಾಗೆ ಮುಂದಿನ ವಾರ ಕೂಡ ಸಾಕಷ್ಟು ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗ್ತಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ತಿಳಿಸ್ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, ಐಪಿಒ ಅಪ್ಡೇಟ್ಸ್ ನಿಮಗೆ ಪ್ರತಿದಿನ ಸಿಗ್ತಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.